ಅವರೆಲ್ಲ ಕೇಳ್ತಾ ಇದಾರಲ್ಲ, ಎತ್ತಿನೊಳೆಯಿಂದ ಕುಡಿ, ಎತ್ತಿನೊಳೆ ಕುಡಿ. ಎಲ್ಲಿ ಎತ್ತಿನೊಳೆಯಿಂದ ಕೊಡುದಿಲ್ಲ? ಇಟ್ ಇಸ್ ನಾಟ್ ಪಾಸಿಬಲ್. ಅಲ್ಲೇ ಭದ್ರಾಲಿ ಏನ್ ಮಾಡಕ್ ಸಾಧ್ಯ ಇಲ್ಲ. ಅಪ್ಪರ್ ಭದ್ರಾ ಯೋಜನೆಯಲ್ಲಿ ವಿ ಲುಕ್ ಅಟ್ ಇಟ್. ನಾನು ಅವ್ರನ್ನ ಕರೆದು ಕುಂಡ್ರಿಸ್ಕೊಂಡು, ಅವ್ರನ್ನ ಚಿಕ್ಕಮಂಗ್ಳೂರು MLA ಅವ್ರನ್ನ, ಬೇರೆಯವ್ರನ್ನ ಎಲ್ಲ ಕುಂಡ್ರಿಸ್ಕೊಂಡು ಕೂತ್ಕೊಂಡು ಮಾತಾಡಿ ಅದನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕು. ಇನ್ನ ನಮ್ಮ ಚಿತ್ರದುರ್ಗದವ್ರದ್ದು ಕೆಲವು ಇಶ್ಯೂಸ್ ಇದೆ, ಅದೆಲ್ಲ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸ್ವಲ್ಪ ಎತ್ತಿನೊಳೆ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗಬೇಡಿ. ಬೇರೆ ಏನು ಸಹಾಯ ಮಾಡಬೇಕು ನಾವು ಮಾಡೋಣ. ಸಚಿವರು ಮೊನ್ನೆನೂ ಹೇಳಿದ್ರು, ಇವತ್ತು ಉಲ್ಲೇಖ ಮಾಡ್ತಾ ಇದ್ದಾರೆ. ಎತ್ತಿನ ಹೊಳೆ ಯೋಜನೆಯಿಂದ ನಿರೀಕ್ಷೆ ಮಾಡಿದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀರಿ. ಆಕ್ಚುಲಿ ಎತ್ತಿನೊಳೆ ಬಗ್ಗೆ ಏನು ಅಂತಂದ್ಸರಿ ಹೇಳಿ. ಯಾಕೆಂತಂದ್ರೆ ಎತ್ತಿನೊಳೆ ಕೆಲಸ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಎಷ್ಟು ನೀರು ಲಿಫ್ಟ್ ಮಾಡ್ಲಿಕ್ಕೆ ಇವತ್ತಿನ ಫೀಸಿಬಿಲಿಟಿ ಇದೆ, ಆ ಯೋಜನೆ ಏನು ಒಂದ್ಸರಿ ಗೊತ್ತಾಗ್ಬೇಕಲ್ಲ. ಯಾಕೆ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅದ್ರ ಬಗ್ಗೆ. ಈಗ ಸುನಿಲ್ ಅವ್ರ ಪ್ರಶ್ನೆ ಕರೆಕ್ಟ್ ಇದೆ, ಅದು ಇನ್ನೊಂದು ದಿವಸ ಮತ್ತೆ ಉತ್ತರ ಕೊಡಿ ಸರ್. ಒಂದ್ ನಿಮಿಷ. ಈಗ ಸರಿಯಾದ ಉತ್ತರ ಕೊಡ್ಬೇಕಲ್ಲ. ಐ ರಿಕ್ವೆಸ್ಟ್ ಕೊಟ್ಬಿಟ್ರೆ ಏನ್ ಪರಿಸ್ಥಿತಿ, ಮಾನ್ಯ ಸಚಿವರ ಉತ್ತರ ಆಗಿದೆ. ಸ್ಟೇಟ್ಮೆಂಟ್ ಸುರೇಶ್ ಕುಮಾರ್, ನಮ್ದೊಂದು ಪ್ರಶ್ನೆ ಇದೆ, ಕೊಟ್ಟಿದ್ದಾರೆ ಅದನ್ನ ಸ್ಟೇಟ್ಮೆಂಟ್. ಆನಂದ್ ಅವರೇ ನಿಮ್ಮನ್ನು ಕರೆದು ಮಾತಾಡ್ದು, ನಿಮ್ಮನ್ನು ತಮ್ಮರನ್ನು ಕರೆದು ಮಾತಾಡ್ದು ಅಂತ ಹೇಳಿದ್ದಾರೆ. ಎತ್ತಿನೊಳೆ ಬಿಟ್ಟು ಬೇರೆ ಯಾವ್ದು ಸ್ಕೀಮ್ ಅಲ್ಲಿ ಕೊಡೋದು ವ್ಯವಸ್ಥೆ ಮಾಡ್ತಂತ ಕೂಡ ಕ್ಲಿಯರ್ ಕಟ್ ಹೇಳಿದ್ದಾರೆ. ಒಂದು ಸರ್ಕಾರ ಸಚಿವರ ಗಮನಕ್ಕೆ ಸಭೆಯಲ್ಲಿ ಮನವರಿಕೆ ಮಾಡ್ತೀನಿ. ಅದನ್ನ ಬಿಟ್ಟೋಕಿ ಅಂತ ಹೇಳೋದ್ ಬೇಡ, ಅದನ್ನ ಮನವರಿಕೆ ಮಾಡ್ತಕ್ಕಂತ ಕಚೇರಿಗೆ ಹೋಗಿ ಕೂತ್ಕೊಂಡು 24 ಗಂಟೆ ಮನವರಿಕೆ ಮಾಡಿ. ಅಧ್ಯಕ್ಷರೇ, ಸುನೀಲ್ ಕುಮಾರ್ ಮಾತಾಡಿರೋದ್ರಲ್ಲಿ ಈ ಹ್ಯಾಸ್ ಎ ಪಾಯಿಂಟ್. ಆಕ್ಚುಲಿ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ, ಕೊನೆಗೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ. ಮಧ್ಯ ಡಿವಿಷನ್ ಆಗ್ಬಿಟ್ಟಿದೆ. ಪ್ಲಾನ್ ಆಗಿದ್ದೆ ಒಂದ್ ಕಡೆ, ಡಿವಿಷನ್ ಆಗಿದ್ದೆ ಒಂದ್ ಕಡೆ. ಇನ್ನ ಇವರ ಕೊರಟಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ ಆಗಿಲ್ಲ. ಬೊಮ್ಮಾಯಿಯವ್ರ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರದು ಕೆಲಸ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ನಾನು ಹೋಲ್ಡೆಡ್ ಇಟ್. ಕೆಲಸ ಮಾಡೋದು ಬೇಡ, ಫಸ್ಟ್ ನೀರು ಈಚೆ ತೆಗಿಯೋಣ, ತಂದು ಅಟ್ಲೀಸ್ಟ್ ತುಮಕೂರವರೆಗೂ ಈಚೆ ಬಿದ್ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಇಲ್ಲ ಅಂತಂದ್ರೆ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೋಲ್ಡ್ ಔಟ್ ಮಾಡಿದೀವಿ. ಆ ಪವರ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಮಾಡಿದ್ದೀನಿ. ವಾಟ್ ಎವರ್ ದಿ ಪವರ್. ಆ ಮಧ್ಯದಲ್ಲಿ ಅವ್ನು ಯಾರೋ ಗಲಾಟೆ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು, ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು, ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಸಾರ್ಟ್ ಔಟ್ ಮಾಡಿದ್ವಿ. ಒಂದಿನ ನಿಮ್ಮ ಜಿಲ್ಲೆ ಶಾಸಕರ ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು. ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರ ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು. ಯಾಕೆಂದ್ರೆ ಏನೇ ಸೋರ್ಸ್ ಇದೆ, ಅದು ಬರೀ 20 ದಿನ, 1 ತಿಂಗಳಿಗೆ ನನ್ನ ಪ್ರಕಾರ ಆಸ್ ಎ ಫಿಸಿಕಲಿ 25 ದಿನಕ್ಕೆ ಸ್ಕೀಮ್ ನೀರು ಕ್ಲೋಸ್ ಆಗೋಗ್ಬೋದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಆಫೀಸರ್ಸ್ ಕೊಡೋದು ಬೇರೆ, ವಾಸ್ತವಾಂಶವಾಗಿ ನನ್ನಂತ ಅನುಭವ ಇದಕ್ಕೆ. ಅದಕ್ಕೆ ನಿನ್ನೆ ಕೂಡ ನಿಮ್ಮ ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿದೆ. ನಿಮ್ಮ ಶಾಸಕರ ಹತ್ರ ಏನ್ ಮಾಡ್ಬೋದು, ನಿಮ್ಮ ಸಲಹೆಗಳು ಏನು ಅಂತ ಕೆಲವರೆಲ್ಲ ಚರ್ಚೆ ಮಾಡಿದ್ದೀನಿ. ಒಂದಿನ ನಿಮ್ಮವರು, ನಮ್ಮ ಮಲ್ನಾಡವರು, ಕರಾವಳಿ ಪ್ರದೇಶದವರು ಕೂತ್ಕೊಂಡು ಸಪ್ರೇಟ್ ಆಗಿ ಮಾತಾಡೋಣ. ಐ ವಿಲ್ ಗಿವ್, ಆಸ್ ಈ ಸೆಡ್, ಐ ವಿಲ್ ಗಿವ್ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟ್ ಕೂಡ ಒಂದು ರೆಡಿ ಮಾಡ್ತೀನಿ. ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ, ಬಂದು ಡಿಲಿಬರೇಟ್ ಮಾಡಿ. ಇದು ರಾಜ್ಯದ ವಿಚಾರವಾಗಿ ಸಮುದ್ರಕ್ಕೆ ಹೋಗೋ ನೀರನ್ನ ಯಾವ ರೀತಿ ನಿಲ್ಲಿಸಬಹುದು, ನಿಮ್ಮ ಮಂಗಳೂರು, ಉಡುಪಿಗೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು, ಅದಾದ್ಮೇಲೆ ಎಕ್ಸೆಸ್ ನೀರನ್ನ ಯಾವ ರೀತಿ ತರಬಹುದು, ಇದೆಲ್ಲ ಕೂತ್ಕೊಂಡು ಲೆಟ್ ಅಸ್ ಹ್ಯಾವ್ ಎ ಡೆಲಿಬ್ರೇಷನ್ ಅಂಡ್ ವಿ ವಿಲ್ ಸೇವ್ ಅವರ್ ಸ್ಟೇಟ್. ಅಲ್ಲ, ನಾನು ಏನಕ್ಕೆ ಇದನ್ನ ಇಂಟರ್ವ್ಯೂನ್ ಆದೆ ಅಂತಂದ್ರೆ, ನಾನು ಇದರಲ್ಲಿ ಬೇರೆ ಏನಿಲ್ಲ. ಎತ್ತಿನ ಹೊಳೆ ಯೋಜನೆಯನ್ನ ಮಾಡಬೇಕಾದ್ರೆ ಬಯಲುಸೀಮೆಗೆ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿತ್ತು. ನಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಮಾಡಿದಾಗ ಇನ್ನೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಅಡ್ಡಿ ಬರೋದು ಬೇಡ ಅಂತೇಳಿ ನಮ್ಮ ಜಿಲ್ಲೆಯ ಹೋರಾಟಗಳನ್ನ ಅವತ್ತು ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿತ್ತು. ಆ ಕುಡಿಯುವ ನೀರಿನ ಯೋಜನೆಯೇ ನಿಮ್ದು ಸಾಫಲ್ಯ ಆಗ್ಲಿಲ್ಲ ಅಂತಂದ್ರೆ, ನಮಗೆ ಅದ್ರ ಬದಲಾಗಿ ಪಶ್ಚಿಮ ವಾಹಿನಿ ಮುಖಾಂತರ ನಮಗೆ ಬೇರೆ ಬೇರೆ ವೆಂಟೆಡ್ ಡ್ಯಾಮ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಆ ಕಡೆ ಅದನ್ನೂ ಕೊಡ್ಲಿಲ್ಲ, ಈ ಕಡೆ ಈ ಯೋಜನೆಯೂ ಸಾಫಲ್ಯ ಆಗ್ಲಿಲ್ಲ ಅಂತಂದ್ರೆ ಯಾರಿಗೆ ಲಾಭ ಆಯ್ತು ಇದರಿಂದ? ಇದು ಯಾರು ಮಾಡಿರ್ಲಿ ಯೋಜನೆನ, ಹೆಂಗಾಯ್ತು? ಹಾಗಾದ್ರೆ ಅವತ್ತಿನ ಎಕ್ಸ್ಪರ್ಟ್ಸ್ ಏನಂತ ಕೊಟ್ಟಿದ್ರು, ಎಷ್ಟು ಟಿಎಂಸಿ ನೀರನ್ನ ಎತ್ತುತ್ತೀವಿ ಅಂತ ಹೇಳಿದ್ರು. ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡಬೇಕು ಅಂತ ಸುಮ್ಮನೆ ಮಾತಾಡ್ಬೇಕಾದ್ರೆ ಸಮುದ್ರ ಪಾಲಾಗತ್ತೆ ಅಂತಂದ್ರೆ, ಸಮುದ್ರಕ್ಕೆ ಸರಿಯಾಗಿ ನೀರು ಹೋಗ್ಲಿಲ್ಲ ಅಂದ್ರೆ ಮೀನ್ ಸಿಗೋದಿಲ್ಲ. ಆಮೇಲೆ ಈಗ ಸುಮ್ಮನೆ ಸಮುದ್ರಕ್ಕೆ ಹೋಗೋ ನೀರೆಲ್ಲ ವೇಸ್ಟ್ ಅಂತ ಯಾವತ್ತೂ ಭಾವಿಸಬೇಡಿ. ಸಮುದ್ರನೂ ಇದ್ರೆ ಮಾತ್ರ ಮಳೆ ಆಗತ್ತೆ, ಅದಕ್ಕೆ ತಕ್ಕಂತೆ ಹವಾಮಾನ ಇರ್ತದೆ. ಸಮುದ್ರಕ್ಕೆ ಹೋಗೋ ನೀರೆಲ್ಲ ವೇಸ್ಟ್ ಅನ್ನುವಂತ ಭಾವನೆಯನ್ನ
ದಯಮಾಡಿ ಯಾರು ಕೂಡ ಮಾತಾಡಬೇಡಿ. ಹಾಗಾಗಿ ನಾನು ಕೇಳ್ತಾ ಇರೋದು, ಆ ಕಡೆ ಪಶ್ಚಿಮ ವಾಹಿನಿಯೂ ನಮಗಿಲ್ಲ, ಈ ಕಡೆ ನಿಮಗೆ ಕೋಲಾರ ಕುಡಿಯೋ ನೀರಿನ ಯೋಜನೆ ಇಲ್ಲ ಅಂತಂದ್ರೆ ಯಾರ ಕಾಂಟ್ರಾಕ್ಟರ್ ಅನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಇದನ್ನ ಮಾಡಿದ್ರಿ ಅಂತ. ಓಕೆ, ಅದಕ್ಕೋಸ್ಕರ ಮೊನ್ನೆ ಯಾರೋ ನಿಮ್ಮ ಮೆಂಬರ್ ಇದಕ್ಕೆ ಪ್ರಸ್ತಾವನೆ ಮಾಡಿದ್ರು, ಒಂದು ಬಿಲ್ ತಂದಿದ್ದೀನಿ, ಇದು ನೀರ್ನ ಹೆಂಗ್ ತಗೊಂಡೋಗ್ಬೇಕು, ಹೆಂಗ್ ಪ್ರೊಟೆಕ್ಟ್ ಮಾಡಬೇಕು, ಯಾವ ರೀತಿ ಮಿಸ್ಯೂಸ್ ಆಗ್ತದೆ ಬೇರೆ ಕಡೆ ಅಂತ ಹೇಳಿ ಖಂಡನೆ ಮಾಡಿದ್ದೀರಾ? ಬಂದು- ಡಿಸ್ಕಷನ್ ಕೊಡಿ ಅಂತ ಕೇಳಿದ್ವಿ ನಾವು. ಅದನ್ನ ಸರ್- 1 hour ಟೈಮ್ ಕೊಡಿ ಅಂತ ಕೇಳಿದ್ದೇವೆ. ಮಂಡಿಸಿದೀನಪ್ಪ ಸರ್, ಇಲ್ಲ, ಇದನ್ನ ತಗೊಂಡೋಗಿ ಸರ್, ನೀರು ಒಳ್ಳೇದು. ಸುರೇಶ್ ಗೌಡ ಆತ್ರ ಬಿಡಬೇಡ ನೀನು. ಡಾಕ್ಟರ್ ಅಲ್ಲ ಸರ್, ನೀರು ತಗೊಂಡೋಗಿ ಸರ್, ಒಳ್ಳೇದು. ಒಂದು ಶಿವಲಿಂಗೇಗೌಡರು ನಮ್ಮ- ಶಿವಲಿಂಗೇಗೌಡರು 1889ನೇ ಪ್ರಶ್ನೆಯನ್ನು ಸಣ್ಣ ನೀರಾವರಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ.